ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಧ್ಯಪ್ರಾಚ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಸ್ರೇಲ್ ರೋಷಾಗ್ನಿ ಜ್ವಾಲೆಗೆ ಲೆಬನಾನ್ ದೇಶ ಧಗನೆ ಹೊತ್ತಿ ಉರಿಯುತ್ತಿದೆ. ಉಗ್ರ ಸಂಘಟನೆಗೆ ಆಶ್ರಯ ಕೊಟ್ಟ ತಪ್ಪಿಗೆ ಲೆಬನಾನ್ ಯುದ್ಧದ ಬೆಂಕಿಯಲ್ಲಿ ಮುಳುಗಿದೆ. ತನ್ನನ್ನ ಕೆಣಕಿದ ಹಿಜ್ಬುಲ್ಲಾ ಪಡೆಯ ದಂಡನಾಯಕನಿಗೆ ಪರಲೋಕದ ಟಿಕೆಟ್ ಕೊಟ್ಟಿರುವ ಇಸ್ರೇಲ್ ಈಗ ಮತ್ತೊಂದು ಉಗ್ರ ಸಂಘಟನೆಯನ್ನ ಟಾರ್ಗೆಟ್ ಮಾಡಿದೆ. ಆ ಉಗ್ರ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಉತ್ತರ ಹೌತಿ ಉಗ್ರ ಸಂಘಟನೆ. ಯಮನ್ ದೇಶದಲ್ಲಿ ನೆಲೆಸಿರುವ ಈ ಹೌತಿ ಬಂಡುಕೋರರನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಇರಾನ್ನ ಸುಪ್ರೀಂ ಲೀಡರ್ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ದೊಡ್ಡ ಮೀನನ್ನ ಬೇಟೆಯಾಡೋದಕ್ಕೆ ಇನ್ನೂ ಟೈಮ್ ಇದೆ. ಅದಕ್ಕೂ ಮುನ್ನ ಸಣ್ಣ ಪುಟ್ಟ ಕಾಂಜಿ ಪೀಂಜಿಗಳ ಕತೆ ಮುಗಿಸಿ ಬಿಡ್ತೀವಿ ಅಂತ ಇಸ್ರೇಲ್ ಹೊರಟಿದೆ. ಇದೇ ಕಾರಣಕ್ಕಾಗಿ ಯಮನ್ ದೇಶದ ಬಂಡುಕೋರ ಸಂಘಟನೆ ಹೌತಿಗಳ ಮೇಲೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಗೆ ತನ್ನ ಸುತ್ತಮುತ್ತ ಇರುವ ಎಲ್ಲ ಶತ್ರುಗಳ ವಿರುದ್ಧ ಇಸ್ರೇಲ್ ಏಕಕಾಲದಲ್ಲಿ ಸಮರ ಸಾರಿಬಿಟ್ಟಿದೆ. ಇಸ್ರೇಲ್ನ ಈ ಸಾಲು ದಾಳಿಗಳನ್ನ ನೋಡಿ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಈ ರೀತಿ ಕೂಡ ಶತ್ರುಗಳನ್ನ ಅಟ್ಟಾಡಿಸಿ ಹೊಡಿಬಹುದಾ ಅಂತ ಬಲಿಷ್ಠ ದೇಶಗಳೇ ಶಾಕ್ಗೊಳಗಾಗಿದೆ. ಹೀಗೆ ಒಂದು ಕಡೆ ಇಸ್ರೇಲ್ ತನ್ನ ಶತ್ರುಗಳನ್ನ ಮಟ್ಟ ಹಾಕುತ್ತಿದ್ದರೆ ಅತ್ತ ಜರ್ಮನಿ ತನ್ನ ದೇಶದಿಂದ ಪಾಕಿಸ್ತಾನಿಯರನ್ನ ಹೊರಹಾಕುವ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಹೊಸದೊಂದು ನಿಯಮವನ್ನೇ ಅಲ್ಲಿನ ಸರ್ಕಾರ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಕೇವಲ ಪಾಕಿಸ್ತಾನಿಯರು ಅಂತಲ್ಲ, ಯಾರೆಲ್ಲ ಪ್ಯಾಲೆಸ್ತೀನ್ ಪರವಾಗಿ ಮಾತನಾಡ್ತಾರೆ, ಯಾರೆಲ್ಲ ಇಸ್ರೇಲ್ನ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಕಮೆಂಟ್ಗಳನ್ನ ಹಾಕ್ತಾರೋ ಅಂತವರ ನಾಗರಿಕತೆಯನ್ನ ರಿಜೆಕ್ಟ್ ಮಾಡುವ ಹೊಸ ಕಾನೂನನ್ನ ಜರ್ಮನಿಯಲ್ಲಿ ಜಾರಿಗೆ ತರಲಾಗುತ್ತಿದೆ. ಅಷ್ಟಕ್ಕೂ ಜರ್ಮನಿ ಇಂಥದ್ದೊಂದು ನಿಯಮ ಜಾರಿಗೆ ತರೋದಕ್ಕೆ ಕಾರಣವೇನು? ಈ ನಿಯಮದಿಂದ ಪಾಕಿಸ್ತಾನಿಯರಿಗೆ ಭಯ ಶುರುವಾಗಿದ್ದು ಯಾಕೆ? ಇಸ್ರೇಲ್ ಹೌತಿ ಉಗ್ರರ ಮೇಲೆ ಯಾವ ರೀತಿ ದಾಳಿ ಮಾಡ್ತಾ ಇದೆ? ಇಸ್ರೇಲ್ಗೆ ಹೌತಿಗಳ ಮೇಲೆ ಯಾಕೆ ಕೋಪ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇಸ್ರೇಲ್ ರಣರಂಗಕ್ಕೆ ಇಳಿದಿದ್ದು ಯಾಕೆ ಅನ್ನೋದು ನಿಮಗೆ ಚೆನ್ನಾಗಿಯೇ ಗೊತ್ತಿರಬಹುದು. ಹಮಾಸ್ ಉಗ್ರರು ಇಸ್ರೇಲ್ನ ಒಳಗೆ ನುಗ್ಗಿ ನೂರಾರು ಜನರನ್ನ ಒತ್ತೆಯಾಳಾಗಿ ಮಾಡಿಕೊಂಡು ಕೆಲವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಇನ್ನು ಕೆಲವರನ್ನ ಅಮಾನುಷವಾಗಿ ಕೊಂದು ಇಸ್ರೇಲನ್ನ ಕೆಣಕಿ ಬಿಟ್ಟಿದ್ರು. ಹಮಾಸ್ ಇಸ್ರೇಲ್ನ ಒಳಗೆ ನುಗ್ಗಿ ತಾನೇನೋ ಸಾಧನೆ ಮಾಡಿ ಬಿಟ್ಟೆ ಅನ್ನುವ ಗರ್ವದಲ್ಲಿ ಇತ್ತು. ಆದರೆ ಮುಂದಿನ ಪರಿಣಾಮದ ಬಗ್ಗೆ ಹಮಾಸ್ಗೆ ಅರಿವಿರಲಿಲ್ಲ. ಗಾಜಾ ಪಟ್ಟಿಯಲ್ಲಿ ನೆಲೆಸಿದ್ದ ಜನರಿಗೂ ಕೂಡ ತಮ್ಮವರು ಮಾಡಿದ ತಪ್ಪಿಗೆ ಎಂತಹ ಶಿಕ್ಷೆಯಾಗುತ್ತೆ ಅನ್ನುವ ಸಣ್ಣದೊಂದು ಕ್ಲೂ ಕೂಡ ಇರಲಿಲ್ಲ. ಆದರೆ ಇಸ್ರೇಲ್ಗೆ ಯಾವತ್ತಿಗೂ ಕೂಡ ಉಳಿಸಿಕೊಂಡು ಅಭ್ಯಾಸ ಇಲ್ಲ. ಅದು ಬಡ್ಡಿ ಸಮೇತ ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡುತ್ತೆ. ಮುಂದೆ ನಡೆದಿದ್ದು ಗಾಜಾ ಪಟ್ಟಿಯ ಸರ್ವನಾಶ. ಹಮಾಸ್ ಪಡೆಯನ್ನ ಬುಡ ಸಮೇತ ಕಿತ್ತು ಹಾಕುವ ಶಪಥ ಮಾಡಿದ್ದ ಇಸ್ರೇಲ್ ಆ ಶಪಥದಲ್ಲಿ ಬಹುತೇಕವಾಗಿ ಯಶಸ್ವಿಯಾಗಿ ಬಿಟ್ಟಿತ್ತು. ಎಲ್ಲ ಮುಗೀತು ಅನ್ನುವಾಗ ಇನ್ನೇನು ಇಸ್ರೇಲ್ ತಣ್ಣಗಾಯ್ತು ಅನ್ನುವಷ್ಟರಲ್ಲಿ ಪಕ್ಕದ ಲೆಬನಾನ್ನಲ್ಲಿ ಕುಳಿತುಕೊಂಡಿದ್ದ ಹಿಜ್ಬುಲ್ಲಾ ಅನ್ನುವ ಬಂಡುಕೋರರ ಪಡೆ ಇಸ್ರೇಲ್ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬರುತ್ತೆ. ಹಿಜ್ಬುಲ್ಲಾಗಳು ಇಸ್ರೇಲ್ಗೆ ವಿರಮಿಸೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಇದೊಂದು ಎಕ್ಸ್ಟ್ರಾ ಡ್ಯೂಟಿ ಮಾಡಿಬಿಡೋಣ ಅಂತ ಇಸ್ರೇಲ್ ಹಿಜ್ಬುಲ್ಲಾಗಳಿಗೂ ಒಂದು ಗತಿ ಕಾಣಿಸೋದಕ್ಕೆ ನಿರ್ಧಾರ ಮಾಡುತ್ತೆ. ಈಗ ಹಿಜ್ಬುಲ್ಲಾಗಳ ಕತೆ ಕೂಡ ಬಹುತೇಕವಾಗಿ ಮುಗಿಸಿಬಿಟ್ಟಿದೆ. ಹೀಗೆ ಹಿಜ್ಬುಲ್ಲಾಗಳ ಜೊತೆಗಿನ ಕದನ ಇನ್ನೇನೋ ಮುಕ್ತಾಯವಾಯಿತು ಅನ್ನುವಾಗ ಇಸ್ರೇಲ್ ಮತ್ತೊಂದು ಯುದ್ಧವನ್ನ ಆರಂಭಿಸಿಬಿಟ್ಟಿದೆ. ಹೌದು, ಹಿಜ್ಬುಲ್ಲಾಗಳು ಯಾವ ರೀತಿ ಲೆಬನಾನ್ ದೇಶದಲ್ಲಿ ಬಂಡುಕೋರ ಪಡೆಯನ್ನ ಕಟ್ಟಿದ್ದಾರೋ ಅದೇ ರೀತಿ ಯಮನ್ ದೇಶದಲ್ಲಿ ಹೌತಿ ಅನ್ನುವ ಬಂಡುಕೋರರ ಪಡೆ ಇದೆ. ಈ ಪಡೆಗೆ ಬೇರೆ ದೇಶಗಳಿಗೆ ತೊಂದರೆ ಕೊಡೋದೇ ಒಂದು ಕೆಲಸ. ಸೌದಿ ಅರೇಬಿಯಾವನ್ನ ಕೂಡ ಈ ಹೌತಿಗಳು ಬಿಡೋದಿಲ್ಲ. ಸೌದಿಯ ಮೇಲೆ ಕೂಡ ರಾಕೆಟ್ ದಾಳಿಯನ್ನ ನಡೆಸಿ ಆಗಾಗ ಸುದ್ದಿಯಲ್ಲಿರುತ್ತೆ ಹೌತಿ ಪಡೆ. ಇದೀಗ ನಮ್ದು ಕೂಡ ಒಂದಿರಲಿ ಅಂತ ಇಸ್ರೇಲ್ನ ನೌಕೆಗಳ ಮೇಲೆ ಹೌತಿಗಳು ರಾಕೆಟ್ ದಾಳಿ ನಡೆಸಿದ್ದಾರೆ. ಉಳಿದವರು ಸುಮ್ಮನೆ ಇರ್ತಾರೆ ಅಂತ ಇಸ್ರೇಲ್ ಸುಮ್ಮನೆ ಇರುವ ದೇಶವ ಹೇಳಿ? ಸುಖ ಸುಮ್ಮನೆ ತನ್ನನ್ನ ಕೆಣಕಿದ ಹೌತಿಗಳ ಮೇಲೆ ಇಸ್ರೇಲ್ ಇದೀಗ ಮುಗಿ ಬಿದ್ದು ಬಿಟ್ಟಿದೆ. ಹೌದು, ಯಮನ್ ದೇಶದ ಸಮುದ್ರ ತೀರದ ಉದ್ದಕ್ಕೂ ಹೌತಿ ಬಂಡುಕೋರರ ನೆಲೆಗಳಿದೆ. ಈ ನೆಲೆಗಳ ಮೇಲೆ ಭಾನುವಾರ ಇಸ್ರೇಲ್ನ ಯುದ್ಧ ವಿಮಾನಗಳು ಮಿಸೈಲ್ಗಳ ಮಳೆಯನ್ನೇ ಸುರಿಸಿಬಿಟ್ಟಿವೆ. ಇಸ್ರೇಲ್ನ ಈ ಭೀಷಣ ಏರ್ ಸ್ಟ್ರೈಕ್ಗೆ ಹೌತಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ವಾರದ ಹಿಂದೆ ಹೌತಿ ಉಗ್ರರು ಇಸ್ರೇಲ್ನತ್ತ ಖಂಡಾಂತರ ಕ್ಷಿಪಣಿಗಳನ್ನ ಸಿಡಿಸಿದ್ರು. ಆದರೆ ಈ ಕ್ಷಿಪಣಿಗಳು ಇಸ್ರೇಲ್ಗೆ ಹೋಗಿ ಅಪ್ಪಳಿಸೋದಕ್ಕೆ ಮೊದಲೇ ಆಂಟಿ ಮಿಸೈಲ್ ಸಿಸ್ಟಮ್ ಅವುಗಳನ್ನ ಧ್ವಂಸ ಮಾಡಿತ್ತು. ಇದೀಗ ಅಂದು ನಡೆಸಿದ ಈ ದಾಳಿಗೆ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ತಾ ಇದೆ.
ಹಮಾಸ್ ಉಗ್ರರ ವಶದಲ್ಲಿರುವ ವಿದ್ಯುತ್ ಘಟಕಗಳು ಹಾಗೂ ಬಂದರುಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯುಪಡೆ ದಾಳಿ ಮಾಡಿದೆ. ಹಾಗಂತ ಹೌತಿ ಬಂಡುಕೋರರ ಪಡೆ ಇಸ್ರೇಲ್ ಅನ್ನ ಎದುರು ಹಾಕಿಕೊಂಡಿದ್ದು ಇದೇ ಮೊದಲಲ್ಲ. ಜುಲೈನಲ್ಲೇ ಹೌತಿಗಳು ಇಸ್ರೇಲ್ ಅನ್ನ ಕೆಣಕಿ ಬಿಟ್ಟಿದ್ರು. ಹೌದು, ಕಳೆದ ಜುಲೈ ತಿಂಗಳಲ್ಲೇ ಹೌತಿ ಉಗ್ರರು ಇಸ್ರೇಲ್ನ ಮೇಲೆ ಡ್ರೋನ್ ದಾಳಿ ಮಾಡಿಬಿಟ್ಟಿದ್ರು. ಈ ಡ್ರೋನ್ ದಾಳಿಯಲ್ಲಿ ಇಸ್ರೇಲ್ನ ಓರ್ವ ನಾಗರಿಕ ಸಾವನ್ನಪ್ಪಿದ. ಈ ದಾಳಿಗೆ ಪ್ರತೀಕಾರವನ್ನ ಇಸ್ರೇಲ್ ಅವತ್ತೇ ತೀರಿಸಿಕೊಂಡಿತ್ತು. ಅಂದು ಕೂಡ ಇಸ್ರೇಲ್ ಬಂದರುಗಳ ಮೇಲೆ ಬಾಂಬ್ನ ಮಳೆಯನ್ನೇ ಸುರಿಸಿತ್ತು. ಇದರಿಂದ ಯೆಮನ್ ಹಾಗೂ ಹೌತಿಗಳಿಗೆ ಅಪಾರ ಪ್ರಮಾಣದ ನಷ್ಟವಾಗಿತ್ತು. ಇದೀಗ ಮತ್ತೊಮ್ಮೆ ಇಸ್ರೇಲ್ ಅನ್ನ ಕೆಣಕಿರುವ ಹೌತಿಗಳಿಗೆ ಇಸ್ರೇಲ್ ತಕ್ಕದಾದ ಉತ್ತರ ಕೊಟ್ಟು ಬಿಟ್ಟಿದೆ. ಇನ್ನು ಹೌತಿಗಳು ಪೆಟ್ಟು ತಿಂದರೂ ಅಹಂಕಾರವನ್ನ ಬಿಡುತ್ತಿಲ್ಲ. ಇಸ್ರೇಲ್ ಅನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಧಮ್ಕಿ ಹಾಕಿದೆ ಹೌತಿ ಪಡೆ. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಸರಿಯಾಗುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಹೀಗೆ ಇಸ್ರೇಲ್ ಹಾಗೂ ಅದರ ಶತ್ರು ದೇಶಗಳ ನಡುವೆ ಸಮರ ನಡೆಯುತ್ತಿದ್ರೆ ಅತ್ತ ಜರ್ಮನಿ ಹೊಸದೊಂದು ಕಾನೂನನ್ನ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಸ್ನೇಹಿತರೆ, ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದರೂ ಬರೆದುಕೊಳ್ಳಬಹುದು. ಭಾರತದಲ್ಲಿ ಕುಳಿತುಕೊಂಡು ಹಮಾಸ್ಗೆ ಕೂಡ ಸಪೋರ್ಟ್ ಮಾಡಬಹುದು, ಇಸ್ರೇಲ್ಗೆ ಕೂಡ ಸಪೋರ್ಟ್ ಮಾಡಬಹುದು. ಯಾರು ಏನನ್ನ ಕೂಡ ಕೇಳೋದಿಲ್ಲ. ಆದರೆ ಇನ್ನು ಮುಂದೆ ಜರ್ಮನಿಯಲ್ಲಿ ಈ ರೀತಿ ಮಾಡುವ ಹಾಗಿಲ್ಲ. ಮಾಡಿದ್ರೆ ನಾಗರಿಕತೆಯ ಅರ್ಜಿ ರಿಜೆಕ್ಟ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ಹೊಸದಾಗಿ ಜರ್ಮನಿ ನಾಗರಿಕತೆಗೆ ಅರ್ಜಿ ಹಾಕುವವರಿಗೆ ಅನ್ವಯವಾಗುವ ಕಾನೂನು ಇದು. ಹೊಸದಾಗಿ ಜಾರಿಗೆ ಬರುವ ಕಾನೂನಿನ ಪ್ರಕಾರ ಯಾರೆಲ್ಲ ಪ್ಯಾಲೆಸ್ತೀನ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾರೋ ಅಥವಾ ಪ್ಯಾಲೆಸ್ತೀನ್ ಪರವಾಗಿ ಪೋಸ್ಟ್ಗಳನ್ನ ಹಾಕ್ತಾರೋ, ಇಸ್ರೇಲ್ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹಂಚಿಕೊಂಡ್ರೆ ಅಂತವರು ಜರ್ಮನಿಯ ಹೊಸ ನಾಗರಿಕರಾಗೋದಕ್ಕೆ ಅರ್ಹರಾಗೋದಿಲ್ಲ. ಒಂದು ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಪೋಸ್ಟುಗಳನ್ನು ಹಾಕಿ ನಾಗರಿಕತೆಗೆ ಅರ್ಜಿ ಹಾಕಿದ್ರೆ ಆ ಅರ್ಜಿಗಳು ರಿಜೆಕ್ಟ್ ಆಗ್ತಾವೆ. ಈ ಕಾನೂನು ತರುವ ಮೂಲಕ ಜರ್ಮನಿ ಪಾಕಿಸ್ತಾನಿಯರನ್ನ ಟಾರ್ಗೆಟ್ ಮಾಡಿದೆ ಎನ್ನಲಾಗುತ್ತಿದೆ. ಜರ್ಮನಿಗೆ ಓದೋದಕ್ಕೆ ಬರುವ ಪಾಕಿಸ್ತಾನದ ವಿದ್ಯಾರ್ಥಿಗಳು ಈ ರೀತಿಯ ಪೋಸ್ಟುಗಳನ್ನು ಹೆಚ್ಚಾಗಿ ಹಾಕ್ತಾರೆ. ಅವರಿಗೆ ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡಿ ಪೋಸ್ಟುಗಳನ್ನು ಹಾಕೋದೇ ಹುಚ್ಚು. ಆದರೆ ಮುಂದೆ ಯಾರೆಲ್ಲ ಈ ರೀತಿಯ ಪೋಸ್ಟುಗಳನ್ನು ಹಾಕ್ತಾರೋ ಅಂತವರಿಗೆ ಜರ್ಮನಿಯ ನಾಗರಿಕತೆ ಸಿಗೋದಿಲ್ಲ. ಜರ್ಮನಿಗೆ ಓದೋದಕ್ಕೆ ಅಂತ ಬಂದ ತುಂಬಾ ಜನ ಮುಂದೆ ಅಲ್ಲೇ ಸೆಟಲ್ ಆಗ್ತಾರೆ. ಸ್ವಲ್ಪ ವರ್ಷ ಕೆಲಸ ಮಾಡಿದ ನಂತರ ಜರ್ಮನಿಯ ನಾಗರಿಕರಾಗೋದಕ್ಕೆ ಅರ್ಜಿಯನ್ನ ಕೂಡ ಹಾಕ್ತಾರೆ. ಹೀಗೆ ಅರ್ಜಿ ಹಾಕಿದವರ ಸೋಷಿಯಲ್ ಮೀಡಿಯಾ ಇತಿಹಾಸವನ್ನ ಕೂಡ ಇನ್ಮುಂದೆ ಜರ್ಮನಿಯಲ್ಲಿ ಮಾನಿಟರ್ ಮಾಡ್ತಾರೆ. ಎಲ್ಲಾದರೂ ಇಸ್ರೇಲ್ ವಿರುದ್ಧವಾಗಿ ಮಾತನಾಡಿದ್ರೆ, ಪ್ಯಾಲೆಸ್ತೀನ್ಗೆ ಪರವಾಗಿ ಮಾತನಾಡಿದ ಯಾವುದೇ ಸಾಕ್ಷಿಗಳು ಸಿಕ್ಕಿದ್ರು ಅಂತವರ ನಾಗರಿಕತೆಯನ್ನ ಹಿಂದೆ ಮುಂದೆ ನೋಡದೆ ರಿಜೆಕ್ಟ್ ಮಾಡಲಾಗುತ್ತೆ. ಸ್ನೇಹಿತರೆ, ಕೆಲವೊಂದು ದೇಶದಲ್ಲಿ ಎಂತೆಂತಹ ಕಾನೂನುಗಳು ಬರುತ್ತೆ ನೋಡಿ. ಆದ್ರೆ ನಮ್ಮ ದೇಶದಲ್ಲಿ ಯಾರು ಹೇಗ್ ಬೇಕಾದರೂ ಮಾತನಾಡಬಹುದು. ನಮ್ಮ ದೇಶದ ವಿರುದ್ಧವೇ ಮಾತನಾಡಿದ್ರು ನಮ್ಮಲ್ಲಿ ಅಂತಹ ಕ್ರಮಗಳೇನು ಆಗೋದಿಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ವಾಕ್ ಸ್ವಾತಂತ್ರ್ಯ ಇರುವ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ ಅಂತ ಕಣ್ಣುಮುಚ್ಚಿ ಹೇಳಬಹುದು. ಆದರೆ ಎಲ್ಲಾ ದೇಶದಲ್ಲೂ ಇಂತಹ ಅವಕಾಶ ಇರೋದಿಲ್ಲ. ತಮ್ಮ ದೇಶದ ವಿರುದ್ಧ ಬಿಡಿ, ತಮ್ಮ ಸ್ನೇಹಿತ ದೇಶದ ವಿರುದ್ಧ ಮಾತನಾಡಿದ್ರು ಅಲ್ಲಿನ ಸರ್ಕಾರಗಳು ಬಿಡೋದಿಲ್ಲ. ಪರೋಕ್ಷವಾಗಿ ಕೂಡ ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡುವ ಘೋಷಣೆಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತಿಲ್ಲ ಅಂತ ಜರ್ಮನಿ ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ. ಈ ಮೂಲಕ ಜರ್ಮನಿ ಒಂದು ವಿಚಾರವನ್ನ ಕ್ಲಿಯರ್ ಆಗಿ ಹೇಳಿಬಿಟ್ಟಿದೆ. ನೀವು ಜರ್ಮನಿ ನಾಗರಿಕರಾಗಬೇಕು ಅಂದ್ರೆ ಇಸ್ರೇಲ್ ಪರವಾದ ಮನಸ್ಥಿತಿ ಇರುವವರು ಆಗಿರಬೇಕು. ಅದು ಬಿಟ್ಟು ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡುವ ಮನಸ್ಥಿತಿ ನಿಮ್ಗೆ ಇದ್ರೆ ನೀವು ನಮ್ಮ ದೇಶದ ನಾಗರಿಕರಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಜರ್ಮನಿ ಈ ಕಾನೂನಿನ ಮೂಲಕ ಕೇವಲ ಪಾಕಿಸ್ತಾನಿಯರಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಹೇಳೋದಕ್ಕೆ ಹೊರಟಿದೆ. ಅದೇನೇ ಇರಲಿ, ಇಸ್ರೇಲ್ ಎಲ್ಲಾ ಶತ್ರುಗಳನ್ನ ಎದುರು ಹಾಕಿಕೊಂಡು ಏಕಕಾಲದಲ್ಲಿ ತ್ರಿವಳಿ ಶಕ್ತಿಗಳ ವಿರುದ್ಧ ಸಮರ ಸಾರಿದೆ. ಮುಂದೆ ಈ ಕದನ ಎಲ್ಲಿಗೆಲ್ಲ ಹಬ್ಬುತ್ತೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.